ಪ್ರೀತಿಯ ದ್ವಿತೀಯ PUCಯ ವಿದ್ಯಾರ್ಥಿಗಳೇ 100% ಸರಿಯಾದ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ತಾವುಗಳು ಇವತ್ತು ನಡೆದಂತಹ ದ್ವಿತೀಯ PUCಯ ವಾರ್ಷಿಕ ಪರೀಕ್ಷೆಯ ಉತ್ತರಗಳನ್ನು ಕಂಡುಕೊಳ್ಳಬಹುದಾಗಿದೆ. ಎನಿಹೌ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಬಹಳ ಈಸಿಯಾಗಿ ಎಲ್ಲ ಮಾಡಲ್ ಕ್ವಶನ್ ಪೇಪರ್ಗಳಿಂದನೇ ಬಂದಂತಹ ನಾವು ಏನಂತೀರ ಕ್ವಶನ್ ಪೇಪರನ್ನು ನೋಡ್ಬೋದು. ಈಗ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿ. ಇದರಿಂದ ಪರಿಮಳವನ್ನು ಅರಿಯಬಹುದು. ಯಾವುದರಿಂದ? ಪುಷ್ಪದಿಂದ ಅನ್ನುವಂಥದ್ದು ಸರಿಯಾದ 100% ಸರಿಯಾದ ಉತ್ತರ ಆಗಿರುತ್ತದೆ. ಚಿಗುರದೆಂದು ಮೇಲೆ ಬೇವು ಸ್ವಾದಬಹುದೇ ಅಂತ ಇದೆ, ಚೇಳ್ ಅಂತ. ಇದು ಸ್ವಲ್ಪ ಟ್ವಿಸ್ಟ್ ಆಗಿತ್ತು, ಮಕ್ಕಳಿಗೆ ಏನು ಮಾಡಬೇಕು ಏನು ಅಂತ ಎಲ್ಲದು ಕೂಡ. ಇಲ್ಲಿ ನಿಜವಾದ ಸರಿಯಾದ ಉತ್ತರ ಬಂದು ಅದು ಆಪ್ಷನ್ ಸಿ ಆಗಿ ಇತ್ತು. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿತ್ತು. ಜಾಲಿಯ ರಸಸ್ವಾದ ಹೇಗಿರುತ್ತದೆ ಅಂತ ಇದೆ, ಅದು ವಿಷದಂತೆ ಅನ್ನುವಂಥದ್ದು 100% ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿ ಇರುತ್ತದೆ. ಜೀಸಸ್ನ ಶಿಲುಬೆಗೇರಿಸಿದವರು ಇವರು ಅಂತ ಇದೆ, ವಕಾಲತ್ತು ನಡೆಸಿದರು ಅಂತ. ಬರಬ್ಬನ ಅನ್ನುವಂಥದ್ದು 100% ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿ ಇರುತ್ತದೆ. ಕವಿಯಿತ್ರಿ ಸುಕನ್ಯಾ ಮಾರುತಿ ಹೇಳುವಂತೆ ಜನರಿಗೆ ಇದಕ್ಕೆ ಗತಿ ಇಲ್ಲ. 5ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಗಂಜಿಗೆ ಗತಿ ಇಲ್ಲ. ನಿಮ್ಮ ವೈದ್ಯಲೋಕ ಬಲ್ಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರು ತಿಮ್ಮಪ್ಪ, ಈ ಕಣ್ಣಿಗೆ ರೋಗ ಅದೆಲ್ಲ ಕೊಟ್ಟಿದ್ದಾರಲ್ವ. 6ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಡಾಕ್ಟರ್ ತಿಮ್ಮಪ್ಪನವರ ಬಗ್ಗೆ ಅಭಿಮಾನ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 7 ಮೈ ಡಿಯರ್ ಚಿಲ್ಡ್ರನ್, ಇದು ಕಲಾಂ ಅವರ ಆತ್ಮಚರಿತೆಯ ಹೆಸರು. ಸರಿಯಾದ ಉತ್ತರ ಬಂದು ದಟ್ ಈಸ್ ವಿಂಗ್ಸ್ ಆಫ್ ಫೈರ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ ಆಪ್ಷನ್ ಡಿ. ನಿರೂಪಕರ ಗೆಳೆಯ ಪ್ರಕಾಶ್ ಇವರು ಯಾರಾಗಿರ್ತಾರೆ? ಎಕನಾಮಿಕ್ಸ್ಟ್ ಆಗಿ ಇರುತ್ತಾರೆ. 9ನೆಯ ಪ್ರಶ್ನೆ, ಆನೆ ಶಾಸ್ತ್ರದವನು ಹೀಗೆಂದು ಭವಿಷ್ಯ ನುಡಿದಿದ್ದ. ಏನೆಂದು ನುಡಿದಿದ್ದ ಮಕ್ಕಳೇ? ಅದು ಆ ಆನೆ 5 ಜನ ಪ್ರಾಣ ಕಳೆದುಕೊಳ್ಳುತ್ತಾರೆ ಅಂತ ಒಂದು ಶಾಸ್ತ್ರವನ್ನು ಭವಿಷ್ಯವನ್ನು ನುಡಿದಿದ್ದ. ಅದು ಆಪ್ಷನ್ ಡಿ 100% ಸರಿಯಾದ ಉತ್ತರ. 2 ಟ್ವಿಸ್ಟ್ ಕ್ವಶನ್ಗಳನ್ನು ಕೇಳಿದ್ದ ಅವನು, ಅದು 10ನೇದು ಕೂಡ ಹೌದಾಗಿದೆ. ಆನೆ ದೊಡ್ಡ ಪ್ರಾಣಿ, ಇದು ಸೂಕ್ಷ್ಮವಾದ ವರ್ತಿಸುತ್ತದೆ, ಇದು ಆಪ್ಷನ್ ಬಿ. ಆದರೆ ಬಹಳ ಜನ ಆಪ್ಷನ್ ಸಿ ಟಿಕ್ ಹಾಕೊಂಡಿದ್ರು, ಅದು ಬರೆದಿದ್ರು. ಆನೆ ದೊಡ್ಡ ಪ್ರಾಣಿ, ಅದು ಗದ್ದಲ ಮಾಡಿಕೊಂಡು ಓಡಾಡುತ್ತದೆ, ಅದು ಆಗಿರುತ್ತೆ. ಕ್ಲಿಯರ್ ನೋಡಿ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ ಬಿಟ್ಟ ಸ್ಥಳವನ್ನು ತುಂಬಿರಿ ಅಂತ ಇದೆ. ದುರಾಸೆಯ ಹುಡುಗನು ನಿರಾಕರಿಸಿದವರು ನಿಶಾ ಶರ್ಮಾ. 100% ಸರಿಯಾದ ಉತ್ತರ ನಿಶಾ ಶರ್ಮಾ ಆಗಿರುತ್ತದೆ. ಕನ್ನಡದ ಮೊದಲ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು. 12ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಯಿತಾ CNR ರಾವ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ದಣಿಗಳು ಹೊಲೆತ್ತಲು ಸೂಚಿಸಿದ್ದು ಯಾರಿಗೆ ಅಂತ 13ನೆಯ ಪ್ರಶ್ನೆ. ಇದಕ್ಕೆ ಕುದುಪನಿಗೆ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ ಆಯಿತಾ. ನೆಕ್ಸ್ಟು ಡ್ಯಾಶ್ ಕತೆ ಹೇಳಬೇಕೆಂದು ಮನೋರಮೆ ಕೇಳಿದಳು. ಅದು ರಾಮಾಯಣದ ಕಥೆಯನ್ನು ಕೇಳಬೇಕೆಂದು ಮನೋರಮೆ ಹೇಳಿದಳು. ವೀರೇಂದ್ರ ಸಿಂಪಿಯವರು ದೃಷ್ಟಿಯಲ್ಲಿ ಹಳ್ಳಿಯ ಚಹಾದ ಅಂಗಡಿ ಡ್ಯಾಶ್ ಇದ್ದಂತೆ ಅಂತ ಇದೆ, ವಾರ್ತಾ ಇಲಾಖೆ ಇದ್ದಂತೆ ಅಂತ ಸರಿಯಾದ ಉತ್ತರ ಆಗಿರುತ್ತದೆ. ದಯವಿಟ್ಟು ನಿಮಗೆ ಎಷ್ಟು ಅಂಕಗಳು ಬಂದು ಮೇನ್ ಕ್ವಶನ್ ಯಾವುದು ಪಾರ್ಟ್ ಎಗೆ 20 ಅಂಕಗಳಿಗೆ ದಯವಿಟ್ಟು ಕಮೆಂಟ್ ಮಾಡಿ ಮಕ್ಕಳೇ. ಕದ್ದಡಿದ ಸಲೀಲಂ ತಿಳಿವಂದದೆ ಅಂತ ಇದೆ, ಇದಕ್ಕೆ ಸರಿಯಾದ ಉತ್ತರ 100%. ನಾಗಚಂದ್ರ ಪುಲಿಗೆರೆ ಸೋಮನಾಥ, ಇದಕ್ಕೆ ಸರಿಯಾದ ಉತ್ತರ ಬಂದು ಸೋಮೇಶ್ವರ ಶತಕ. ಪುರಂದರದಾಸರು, ಇದಕ್ಕೆ ಸರಿಯಾದ ಉತ್ತರ ಜಾಲಿಯ ಮರದಂತೆ. ಮುಕ್ತ ಕಂಠ ಅಂತ ಇದೆ, ಇದಕ್ಕೆ ಸರಿಯಾದ ಉತ್ತರ ಬೆಳಗು ಜಾವ. ಟಿ ಯಲ್ಲಪ್ಪ, ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ 3 ಆಗಿರುತ್ತದೆ. ಹತ್ತಿ ಚಿತ್ತ ಮುತ್ತ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಇದು ಬಿ ವಿಭಾಗ ಆಗಿರುತ್ತೆ. ಪಾರ್ಟ್ ಬಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಸಂಪೂರ್ಣವಾಗಿ ನೋಡಿಕೊಳ್ಳಿ. ಪಾರ್ಟ್ ಬಿ ಗ್ರಾಮರ್ ಭಾಗಕ್ಕೆ ಈಗ ಹೋಗೋಣ. ಮತ್ತು ಇಲ್ಲಿಗೆ ಮುಗೀತು ಅನ್ಕೋಬೇಡಿ. ನೋಡಿ, ಗ್ರಾಮರ್ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಯಾವುದಾದ್ರೂ 4 ಸೂಚನೆಗೆ ಅನುಗುಣವಾಗಿ ಉತ್ತರಿಸಿ ಅಂತ ಇದೆ. ಕೆಳಗಿನ 2 ಪದಗಳಿಗೆ ಸಮಾನಾರ್ಥಕವನ್ನು ಬರೆಯಿರಿ. ಬಂಗಾರ, ಬಂಗಾರ ಅಂದರೆ ಚಿನ್ನ ಅಥವಾ ಹೊನ್ನ ಅಂತ ಬರೀಬೋದು. ನಂತರದಲ್ಲಿ ಕಣ್ಣು ಅಂತ ಇದೆ, ನಯನ ನೇತ್ರ ಅಂತ ಬರೀಬೋದು. ಪುಷ್ಪ ಅಂತ ಇದೆ, ಹೂವು ಕಮಲ ಅಂತ ಬರೆಯಬಹುದಾಗಿದೆ. ಕೆಳಗಿನ 2 ಪದಗಳ ಗುಣವಾಚಕಗಳನ್ನು ಬರೆಯಿರಿ ಅಂತ ಇದೆ. ಕಲಿ ಭೀಮ, ಕಲಿ ಅನ್ನುವಂಥದ್ದೇ ಗುಣವಾಚಕ. ಹುಸಿ ನಿದ್ದೆ, ಹುಸಿ ಅನ್ನುವಂಥದ್ದೇ ಗುಣವಾಚಕ. ಕಿರು ಹಾದಿ ಅಂತ ಇದೆ, ಕಿರು ಅನ್ನುವಂಥದ್ದೇ ಇಲ್ಲಿ ಏನಂತಾರೆ ಗುಣವಾಚಕ ಆಗಿರುತ್ತದೆ. ಕೆಳಗಿನ 2 ಕ್ರಿಯಾಪದಗಳ ಧಾತು ರೂಪಗಳನ್ನು ಬರೆಯಿರಿ ಅಂತ ಇದೆ. ಓದುವನು, ಓದು ಅನ್ನುವಂಥದ್ದು ಧಾತು ರೂಪ. ನಲಿಯುತ್ತ ಅಂತ ಇದೆ, ನಲಿ ಅನ್ನುವಂಥದ್ದು ಧಾತು ರೂಪ. ಹಾಡುವಳು, ಹಾಡು ಅನ್ನುವಂಥದ್ದು ಧಾತು ರೂಪ ಆಗಿರುತ್ತದೆ. ಈ ಕೆಳಗಿನ 2 ಪದಗಳಿಗೆ ವಿಭಕ್ತಿಗಳನ್ನು ಹೆಸರಿಸಿ. ಗುರುವಿಗೆ ಅಂತ ಇದೆ, ಚತುರ್ಥಿ ವಿಭಕ್ತಿ ಅನ್ನುವಂಥದ್ದು 100% ಸರಿಯಾದ ಉತ್ತರ ಆಗಿರುತ್ತದೆ. ವಿಶ್ವಾಸದಿಂದ ಅಂತ ಇದೆ, ತೃತೀಯ ವಿಭಕ್ತಿ ಅನ್ನುವಂಥದ್ದು ಸರಿಯಾದ ಉತ್ತರ. ಗದ್ಯ ದೋಳ್, ದೋಳ್ ಅಂತ ಬಂದರೆ ಸಪ್ತಮಿ ವಿಭಕ್ತಿ ಆಗಿರುತ್ತದೆ. ಕೆಳಗಿನ 2 ಪದಗಳ ತತ್ಸಮ ರೂಪವನ್ನು ಬರೆಯಿರಿ. ರಾಯ ಅಂತ ಇದೆ, ರಾಜ ಅಂತ. ದನಿ ಅಂದರೆ ಧ್ವನಿ ಅಂತ. ಪಯಣ ಅಂದರೆ ಪ್ರಯಾಣ ಅಂತ. ಕೆಳಗಿನ 2 ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಅಂತ ಬಂದಿತ್ತು.
ತಲೆದೂಗು ಅಂತ ಆಯಿತಾ. ನಂತರದಲ್ಲಿ ದಾರಿದೀಪ ಹಾಗೂ ಗಾಳಿ ಸುದ್ದಿ ಏನು ಎದ್ದಿತ್ತು ಅಂದರೆ ಕನ್ನಡ ಕ್ವಶನ್ ಪೇಪರ್ ಲೀಕ್ ಆಗಿತ್ತು ಅಂತ ಗಾಳಿ ಸುದ್ದಿ ಎತ್ತಿತ್ತು, ಇವಕ್ಕೆ ನಾವೆಲ್ಲ ಕಿವಿಯನ್ನು ಕೊಡಬಾರದು ಅಂತ ಬರೀಬೇಕು. ದಾರಿದೀಪ ಅಂದರೆ ನಮ್ಮ ಶಿಕ್ಷಕರು ನಮ್ಮ ಜೀವನದಲ್ಲಿ ದಾರಿದೀಪ ಆಗ್ತಾರೆ ಅಂತ ಬರೀರಿ ಸರ್. ನಂತರದಲ್ಲಿ ನಿಮಗೆಲ್ಲರಿಗೂ ಕೂಡ ಒಂದು ಪ್ರಬಂಧ ಬಂದಿತ್ತು, ಅದೇನು ಅಂತ ಹೇಳಿದರೆ ಕ್ರೀಡೆ ಮತ್ತು ನಮ್ಮ ಆರೋಗ್ಯ ಅಂತ, ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತ ದನ ಎಷ್ಟು ಬೇಕಾದ್ರೆ ಬರಿಬೋದಿತ್ತು, 4 ಅಂಕಕ್ಕಿತ್ತು. ಲಾಸ್ಟು ಯಾವುದಾದ್ರು 2 ವಿಷಯವನ್ನು ಕುರಿತು ಪತ್ರವನ್ನು ಬರೀರಿ ಅಂತ ಇತ್ತು. ಒಂದು ಫಾರ್ಮಲ್ ಲೆಟ್ರ್, ಒಂದು ಇನ್ಫಾರ್ಮಲ್ ಲೆಟ್ರ್ ಇತ್ತು. ನೀವೆಲ್ಲ ಬರೆದಿರ್ತೀರ. ಇದು ಧನ್ಯವಾದಗಳು. ಆಲ್ ದ ಬೆಸ್ಟ್ ಮಾಡಿ ಚಿಲ್ಡ್ರನ್, ಗಾಡ್ ಬ್ಲೆಸ್ ಯು. ಅಲ್ಲಿ ಏನಾದರೂ ಡೌಟ್ ಇದ್ದಲ್ಲಿ ಈಗಾಗಲೇ ಇಂಗ್ಲೀಷಿನ ಪ್ರತಿಯೊಂದು ಕೂಡ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಟೆನ್ಷನ್ ತಗೋಬೇಡಿ, 80 ಔಟ್ ಆಫ್ 80 ತೆಗೆದುಕೊಡುವಂಥ ಜವಾಬ್ದಾರಿ ನನ್ನದು. ದಯವಿಟ್ಟು ಕಮೆಂಟನ್ನು ಮಾಡಿ ನಿಮ್ಗೆ ಏನು ಬೇಕು ಅಂತ ಇಂಗ್ಲೀಷಾಗಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ, ಗಾಡ್ ಬ್ಲೆಸ್ ಯು ಆಲ್.